ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನವ್ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GD 2024ರಲ್ಲಿ ನಡೆದಂತಹ 22ನೇ ತಾರೀಕು ಫೆಬ್ರವರಿಯಲ್ಲಿ 2ನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ಓಕೆ, ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿ. 3 ಸಂಖ್ಯೆಗಳ ನಡುವಿನ ಅನುಪಾತ 6:8:9 ಆಗಿದೆ. ಒಂದು ವೇಳೆ 3 ಸಂಖ್ಯೆಗಳ ಮೊತ್ತ 460 ಆಗಿದ್ದರೆ ಈ 3 ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಅತ್ಯಂತ ದೊಡ್ಡ ಸಂಖ್ಯೆ ಕಂಡುಹಿಡಿಬೇಕು. ಅನುಪಾತದೊಳಗೆ ದೊಡ್ಡ ಸಂಖ್ಯೆ ಯಾವ್ದೈತೆ? ಅನುಪಾತದೊಳಗೆ ದೊಡ್ಡ ಸಂಖ್ಯೆ ಯಾವ್ದದ? 9. ಯಾವ್ದದ? 9. 9ರಿಂದ ಭಾಗ ಹೋಗುವಂತ ಸಂಖ್ಯೆ. 109ರಿಂದ ಭಾಗ ಹೋಗೋದಿಲ್ಲ. 189ರಿಂದ ಭಾಗ ಹೋಗ್ತದೆ. 9 18 ಮುಂದೊಂದು 0. 169ರಿಂದ ಭಾಗ ಹೋಗೋದಿಲ್ಲ. 129ರಿಂದ ಭಾಗ ಹೋಗೋದಿಲ್ಲ. ಡೈರೆಕ್ಟ್ ಆಗಿ ನಾವೇನು ಆನ್ಸರ್ ಮಾಡ್ಬೋದಾಗಿತ್ತು? ಆಪ್ಷನ್ 2. ಇಲ್ಲ ಅಂತಂದ್ರೆ 6 + 8 + 9 ಇದರ ಮೊತ್ತ ಕೊಟ್ಟರಂದ್ರೆ ನಾವು ಇವನ್ ಏನ್ ಮಾಡ್ತೀವಿ? ಮೊತ್ತ ಕಂಡುಹಿಡ್ಕೋತೀವಿ. 6 8 14 14 9 23. 23ರ ಬೆಲೆಯನ್ನ 460 ಅಂತ ಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆಯ ಬೆಲೆ ಕಂಡುಹಿಡಿಬೇಕು. 9ರ ಬೆಲೆ ಕಂಡುಹಿಡಿಬೇಕು. 9 ಅಂದ್ರೆ ಎಷ್ಟು? 23 ಒಂದ್ಲೆ 23 ಎರಡ್ಲೆ ಮುಂದೊಂದು 0. ಇವೆರಡೂ ಗುಣಾಕಾರ ಆಗ್ತಾವ. 9 ಎರಡ್ಲೆ 18 ಮುಂದೊಂದು 0. ಆನ್ಸರ್ ಎಷ್ಟು ಬಂತು? 180 ಬಂತು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಈ ಪ್ರಶ್ನೆಯನ್ನ ಏನ್ ಮಾಡಬೇಕು? 48 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಅರ್ಧಗೋಳವನ್ನ ಕರಗಿಸಿದರ 8 ಸೆಂಟಿಮೀಟರ್ ತ್ರಿಜ್ಯದ ಗೋಳಾಕಾರದ ಚೆಂಡುಗಳನ್ನ ತಯಾರಿಸಬೇಕು. ಗೋಳಾಕಾರದ ಚೆಂಡನ್ನ ತಯಾರಿಸ್ಬೇಕಂತಂದ್ರೆ ಇದಕ್ಕೊಂದು ಸೂತ್ರ ಅದ. ಆ ಸೂತ್ರ ಅದು ಹಾಕೊಂಡ್ ಮಾಡ್ಕೊಂಡ್ ಕುಂತ್ರೆ ಏನಾಗ್ತದ? ಬಹಳ ಲೆಂದಿ ಆಗ್ತದ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಇದಕ್ಕೊಂದು ಶಾರ್ಟ್ ಟ್ರಿಕ್ ಅದ. ಈ ಅರ್ಧಗೋಳದ ಎಷ್ಟೈತ್ಲ? 48 ಸೆಂಟಿಮೀಟರ್ ಅದ. 48 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್ ಗೋಳಾಕಾರ ಮಾಡಬೇಕು? 8 ಸೆಂಟಿಮೀಟರ್. ಅದರಿಂದ ಏನ್ ಮಾಡೋಣ? ಭಾಗಿಸೋಣ. ಭಾಗಿಸಿದ್ರೆ ಎಷ್ಟು ಉತ್ತರ ಬರ್ತದ? 8 ಒಂದ್ಲೆ 8 8 6ಲೆ 48. ಇದರದ್ದ ಏನ್ ಮಾಡ್ಬೇಕು? ಕ್ಯೂಬ್ ಮಾಡೋದು. ಓಕೆ, 6ರ ಕ್ಯೂಬ್ ಅಂತಂದ್ರೆ ಎಷ್ಟು ಬಂತು? 216. ಇದನ್ನ ಏನ್ ಮಾಡೋದಪ್ಪ ಅಂತಂದ್ರ 2ರಿಂದ ಭಾಗಿಸ್ಬಿಡೋದು. ಡೈರೆಕ್ಟ್ ಉತ್ತರ ಬರ್ತದ 108. ಸಿಂಪಲ್, ಡೈರೆಕ್ಟ್ ಆಗಿ ಮಾಡ್ಬೋದು. 48 ಭಾಗಿಸು 8 ಅಂದ್ರ 6. 6ರ ಕ್ಯೂಬ್ ಅಂತಂದ್ರ 216. ಡೈರೆಕ್ಟ್ ಇಷ್ಟ ಬರೆಯೋದು. 2ರ ಕ್ಯೂಬ್ ಅಂದ್ರೆ ಎಷ್ಟು ಬಂತು? 216. ಅದನ್ನ ಏನ್ ಮಾಡ್ಬೇಕು? ಅರ್ಧ ಮಾಡ್ರೆ ಎಷ್ಟು ಉತ್ತರ ಬಂತು? 108. ಈ ಪ್ರಶ್ನೆ ಹೆಂಗ್ ಬಂತಪ್ಪ ಅಂತಂದ್ರ ಒಂದು ಸೂತ್ರ ಅದ. ಗೋಳಾಕಾರದ ಗೋಳಾಕಾರದ ಫಾರ್ಮುಲಾ ಏನ್ ಬರ್ತದ? 4/3 πr³ ಬರ್ತದ. ಓಕೆ, ಇದು ಅರ್ಧಗೋಳ ಅಂತಂದ್ರೆ ಇದು ಏನಾಗ್ತತಿ? ಹಾಫ್ ಆಗ್ತದ, ಅರ್ಧ ಆಗ್ತದ. ಹೌದಾ? ಇದು ಯಾವ್ದಕ್ ಸಮನಾಗಿ ಎಷ್ಟು ಮಾಡ್ಬೇಕು ನಾವು? ಇಂಥವು 4/3 πr³ ಇಂಟು ಎಷ್ಟು ಆಗ್ತಾವ ಅಂದ್ರೆ n to n ಬರ್ತಿ. ಈ 4π ಕ್ಯಾನ್ಸಲ್ ಆಗ್ತತಿ, ಈ 4π ಕ್ಯಾನ್ಸಲ್ ಆಗ್ತತಿ. ಯಾಕಂದ್ರೆ ಇವೆರಡು ಕಾನ್ಸ್ಟೆಂಟ್, ರೈಟ್? ಈಗ ಏನ್ ಉಳಿತದ? 1/2 r. ಈ r ಈ ಕಡೆ ಇದನ್ನ ದೊಡ್ಡ ಕ್ಯಾಪಿಟಲ್ ಬರ್ಕೊಳ್ಳೋಣ. ಯಾಕಂತಂದ್ರೆ ಇದೇನಾಗ್ತದ? ಬೇರೆ ರೇಡಿಯಸ್ ಆಗ್ತದ. ಈ r ನ ಈ ಕಡೆ ಬರ್ಕೊಂಡ /r ಮಾಡ್ಕೊಂಡ್ವಿ. ಆಮೇಲೆ ಇದ್ರ ಕ್ಯೂಬ್, ಇಲ್ಲಿ ಕ್ಯೂಬ್ ಅದ, ಇಲ್ಲಿ ಕ್ಯೂಬ್ ಅದ. ಓಕೆ, ಈಸ್ ಈಕ್ವಲ್ ಟು n. ಇದನ್ನ ನಾವು ಮಾಡಿವಿ. ಇಲ್ಲಿ ನೋಡ್ರಿ, ಇಲ್ಲಿ r /r ಎಷ್ಟಾಯ್ತು? 8 6ಲೆ 6 ಅಂತ ಬಂತು. ಇದ್ರ ಉತ್ತರ ಎಷ್ಟು ಬಂತು? 6. 6ರ ಕ್ಯೂಬ್ ಎಷ್ಟು ಬಂತು? 216. ಇದನ್ನ ಅರ್ಧ ಮಾಡಿದ್ರೆ ಎಷ್ಟು ಬರ್ತದ? 108. ಇದು ನಾರ್ಮಲ್ ಮೆಥಡ್. ಇಷ್ಟೆಲ್ಲ ಮಾಡಕ್ ಟೈಮ್ ಎಲ್ಲಿ ಇರ್ತದೆ ನಮಗ? ಡೈರೆಕ್ಟ್ ಆಗಿ ಏನ್ ಮಾಡೋಣ? ಭಾಗಾಕಾರ ಮಾಡೋಣ, ಕ್ಯೂಬ್ ಮಾಡಿ ಅರ್ಥ ಮಾಡಿಬಿಡೋಣ. ಓಕೆ, ನೆಕ್ಸ್ಟ್ ನೋಡಿ. S1 ಮತ್ತು S2 ಪಡೆದ ಅಂಕಗಳ ಸರಾಸರಿ. S1 ಮತ್ತೆ S2 ಪಡೆದ ಅಂಕಗಳ ಸರಾಸರಿ ಅಂತಂದ್ರ ಸಂಖ್ಯೆಗಳನ್ನ ಕೂಡಿಸಿ ಎಷ್ಟು ಸಂಖ್ಯೆ ಅಷ್ಟರಿಂದ ಭಾಗಿಸ್ತೀವಿ. ಓಕೆ, ಆಮೇಲೆ S2 ಮತ್ತು S3 S2 ಮತ್ತು S3ಯ ಸರಾಸರಿ ಗಿಂತ ಎಷ್ಟು ಜಾಸ್ತಿ ಅದ? 35 ಜಾಸ್ತಿ ಅದ. ಇವೆರಡರ ವ್ಯತ್ಯಾಸ ಎಷ್ಟೈತಪ್ಪ? 35 ಐತಿ ಅಂತ ಹೇಳ್ತಾರ ಅವ್ರು. ಹೌದಾ ಇಲ್ಲ? ನೋಡ್ರಿ, ಇಲ್ಲಿ S1 ಮತ್ತು S2 ಬಂತ. ಇಲ್ಲಿ ನೋಡ್ರಿ, ಈ ಛೇದದೊಳಗೆ ಎರಡು ಕಡೆ 2 ಅದಾವ. ಈ ಭಾಗಾಕಾರದಾಗ ಇದ್ದಿದ್ದು ಈ ಕಡೆ ಕಳಿಸಿದ್ರೆ ಏನಾಗ್ತದ? ಗುಣಾಕಾರದಲ್ಲಿ ಬದಲಾಗ್ತದ. ಓಕೆ, -S2 ಅಂತಂದ್ರೆ -S2 ಮೈನಸ್ ಇಂಟು ಪ್ಲಸ್ ಮೈನಸ್ S3 ಈಸ್ ಈಕ್ವಲ್ ಟು ಎಷ್ಟಾಯ್ತು? 70 ಆಯ್ತು. ಓಕೆ, S1 ನ ಬೆಲೆ ಕೊಟ್ಟಿಲ್ಲ. ಯಾವ್ದ್ರ ಬೆಲೆ ಕೊಟ್ಟಿದಾರ? S3 ಬೆಲೆ ಕೊಟ್ಟಿದ್ದಾರೆ. S3 ಬೆಲೆ ಈ S2 ಪ್ಲಸ್ S2 ಮೈನಸ್ S2 ಕ್ಯಾನ್ಸಲ್ ಆಯ್ತು. S1 ಮೈನಸ್
S3ನ ಬೆಲೆ ಎಷ್ಟದ 75 ಈಸ್ ಈಕ್ವಲ್ ಟು 70. ಈ ಮೈನಸ್ ಇದ್ದದ್ದು ಈ ಕಡೆ ಹೋದ್ರೆ ಪ್ಲಸ್ ಆಗ್ತದ. S1ನ ಬೆಲೆ ಎಷ್ಟು ಬಂತು? 145 ಬಂತು. ಆಪ್ಷನ್ 1 ಉತ್ತರ ಸರಿಯಾಗಿರುವಂತದ್ದು. 4ನೇ ಪ್ರಶ್ನೆ ಏನಿದೆ ನೋಡ್ರಿ. 9ರಿಂದ ನಿಶೇಷವಾಗಿ ಭಾಗ ಹೋಗ್ಬೇಕು. 9ರಿಂದ ನಿಶೇಷವಾಗಿ ಭಾಗ ಹೋಗ್ಬೇಕಂತಂದ್ರ ನಾವೇನ್ ಮಾಡ್ಬೇಕಪ್ಪ? ಆ ಸಂಖ್ಯೆ ಸಂಪೂರ್ಣವಾಗಿ 9ರಿಂದ ಭಾಗ ಹೋಗ್ಬೇಕು. ಆ ಸಂಖ್ಯೆ ಸಂಪೂರ್ಣವಾಗಿ ಭಾಗ ಹೆಂಗ್ ಹೋಗ್ತದೆ ಅಂತ ಚೆಕ್ ಮಾಡ್ಬೇಕಂದ್ರ ಕೂಡಿಸಿದಾಗ ಏನಾಗ್ಬೇಕು? 9 ಬರಬೇಕು. ಓಕೆ, ನೋಡ್ರಿ ಎಲ್ಲೆಲ್ಲಿ 9 ಆಕೈತೆ ಅಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ರಿ. 5 4 9 ಹೋಯ್ತು. 8 2 10 10 5 15. 15ಕ್ಕೆ ಎಷ್ಟು ಕೂಡಿಸಿದ್ರ 9ರಿಂದ ಭಾಗ ಹೋಗುವಂತ ಸಂಖ್ಯೆ ಬರ್ತೈತಿ? 15ಕ್ಕ 3 ಕೂಡಿಸಿದ್ರ 18 ಬರ್ತೈತಿ. 18 9ರಿಂದ ಭಾಗ ಹೋಗ್ತದ, ಹೌದಿಲ್ಲ ಸಂಪೂರ್ಣವಾಗಿ? ಹಂಗಾರ ಇದರದ್ದು ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆ. ಒಂದು ವಸ್ತುವಿನ ನಮೂದಿತ ಬೆಲೆ ಮತ್ತು ಮಾರಾಟ ಬೆಲೆ ಕ್ರಮವಾಗಿ 7600 ಮತ್ತು 6688 ಆಗಿದೆ. ಅದರ ನಮೂದಿಸಿದ ಬೆಲೆ 7600, ಅದನ್ನ ಮಾರಿದ್ದೆಷ್ಟಕ್ಕ? 6688. ಹಾಗಾದ್ರೆ ಶೇಕಡಾವಾರು ರಿಯಾಯಿತಿ ಎಷ್ಟು ಅಂತ ಕೇಳಿದಾರೆ. ಓಕೆ, ನೋಡ್ರಿ ಇವೆರಡರ ವ್ಯತ್ಯಾಸ ಎಷ್ಟು ಬರ್ತದೆ ನೋಡ್ರಿ. ಇಲ್ಲಿ 600, ಇಲ್ಲಿ 322 ಅಂತ 312 ಅಂತಂದ್ರೆ ಎಷ್ಟು ಬರ್ತದ? 912 ಬಂತು. ಓಕೆ, ಡಿವೈಡೆಡ್ ಬೈ ನಮೂದಿಸಿದ ಬೆಲೆ ಎಷ್ಟಿತ್ತು? 7600 ರೂಪಾಯಿ. ಇದನ್ನ ಶೇಕಡಾಕ ಬದಲು ಮಾಡೋಣ. 0 0 0 0. 76 ಒಂದ್ಲೆ 76, 86 ಅಂದ್ರೆ 15 ಉಳಿತು. ಓಕೆ, 76 ಎರಡ್ಲೆ 152. ಓಕೆ, ಹಾಗಾದ್ರೆ ಎಷ್ಟು ಬಂತು? 12% ಬಂತು. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರಾಕೇಶ್, ಮಹೇಶ್ ಮತ್ತು ಪುನೀತ್ ಅವರು ಒಟ್ಟಾಗಿ ಒಂದು ಕುರ್ಚಿಯನ್ನು 20 ನಿಮಿಷಗಳಲ್ಲಿ ತಯಾರಿಸಬಲ್ಲರು. ರಾಕೇಶ್, ಮಹೇಶ್ ಒಟ್ಟಾಗಿ ಅದೇ ಕುರ್ಚಿಯನ್ನು 25 ನಿಮಿಷಗಳಲ್ಲಿ ತಯಾರಿಸಬಲ್ಲರು. ಹಾಗಾದ್ರೆ ಪುನೀತ್ ಒಬ್ಬರೇ ಆ ಕುರ್ಚಿಯನ್ನ ಎಷ್ಟು ನಿಮಿಷದಲ್ಲಿ ತಯಾರಿಸ್ತಾರ? ನೋಡ್ರಿ, ಈ ರೀತಿ 3 ಜನರದ ಕೊಟ್ಟು ಆಮೇಲೆ 2 ಜನರದ ಕೊಟ್ಟು ಒಬ್ಬಂದ ಕೇಳಿದಾಗ ಒಂದು ಡೈರೆಕ್ಟ್ ಅಪ್ರೋಚ್ ಬರ್ತದ. ಏನ್ ಡೈರೆಕ್ಟ್ ಅಪ್ರೋಚ್? ನೋಡ್ರಿ, ಟೋಟಲ್ ವರ್ಕ್ 20 × 25 ಇದು ಬರದ್ರಿ. ಆಮ್ಯಾಗ ಡಿಫ್ರೆನ್ಸ್ ನೋಡ್ರಿ, ಇವ್ ಎರಡರ ಡಿಫ್ರೆನ್ಸ್ 20 25 ಎಷ್ಟು ಬರ್ತದ? 5 5 ಒಂದ್ಲೆ 5 5 5ಲೆ 25 ಅಂತಂದ್ರೆ ಎಷ್ಟು ನಿಮಿಷ ಬಂತು? 100 ಮಿನಿಟ್. ಇಲ್ಲ ನಾವು ನಾರ್ಮಲ್ ಆಗಿ ಮಾಡ್ತೀವಪ್ಪ ಅಂತಂದ್ರ ಏನ್ ಮಾಡ್ರಿ, ರಾಕೇಶ್ ಮತ್ತು ಮಹೇಶ್ ಮತ್ತೆ ಪುನೀತ್ ಎಲ್ಲರೂ ಕೂಡಿ ಎಷ್ಟು ಕೆಲಸ ಮಾಡ್ತಾರ? 20 ನಿಮಿಷದಲ್ಲಿ ಕೆಲಸ ಮಾಡ್ತಾರ. ಅದೇ ರಾಕೇಶ್ ಮತ್ತ ಮಹೇಶ್ ಇಬ್ಬರು ಎಷ್ಟು ನಿಮಿಷದಾಗ ಕೆಲಸ ಮಾಡ್ತಾರ? 25 ನಿಮಿಷದಾಗ ಕೆಲಸ ಮಾಡ್ತಾರ. ಹಂಗಾದ್ರ ಪುನೀತ್ ಎಷ್ಟು ನಿಮಿಷನಾಗ ಕೆಲಸ ಮಾಡ್ತಾನ ಅಂತ ಕೇಳಿದಾರೆ, ಹೌದಾ? ಮೊದ್ಲಿಗೆ ಇದ್ರದ್ ಲಸ ಎಷ್ಟು ಬಂತಪ್ಪ? 50 22 50 ಹಂಗಿಲ್ಲ 100 ಆಗತ್ತ ಲಸ. 25ಲೆ 100, 25 4ಲೆ ಇದು. ಓಕೆ, ಇವ್ರಿಬ್ಬರು ಕೂಡ 4 ಕೆಲಸ ಮಾಡ್ತಾರ. ಇವ್ರು 3 ಜನ ಕೂಡ 5 ಕೆಲಸ ಮಾಡ್ತಾರ. ರಾಕೇಶ್ ಮತ್ತ ಮಹೇಶ್ ಇಬ್ರು 4 ಕೆಲಸ ಮಾಡಿದ್ರ ಈ ಉಳಿದದ್ದು ಒಂದು ಕೆಲಸ ಎಕ್ಸ್ಟ್ರಾ ಯಾರು ಮಾಡಿರ್ತಾರು? ಪುನೀತ್ ಮಾಡಿರ್ತಾನು. ಹಂಗಾರ ಪುನೀತ್ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನ? 100 ಕೆಲಸ ಮಾಡಾಕ ಒಂದ್ ನಿಮಿಷಕ್ಕೆ ಒಂದೊಂದ್ ಕೆಲಸ ಮಾಡ್ರ ಎಷ್ಟು ನಿಮಿಷ ತಗೊಂಡಿರ್ತಾನು? 100 ನಿಮಿಷ ತಗೊಂಡಿರ್ತಾನು. ಓಕೆ, ನೆಕ್ಸ್ಟ್ 12 8 24. 12 8 24ರ ಏನ್ ಕಂಡುಹಿಡಿಬೇಕು? ಮಹತ್ತಮ ಸಾಮಾನ್ಯ ಅಪವರ್ತನ HCF ಕಂಡುಹಿಡಿಬೇಕು. ನೋಡ್ರಿ, ಡೈರೆಕ್ಟ್ ಸಾಲ್ವ್ ಮಾಡೋಣ. ಮಹತ್ತಮ ಅಂತಂದ್ರ ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಯಾವ್ದೈತಿ? 12. 12 8ರಲ್ಲಿ ಅಂತೂ ಬಾ ಹೋಗಂಗಿಲ್ಲ. ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು 8. 8ರಲ್ಲಿ 12 ಅಂತೂ ಬಾ ಹೋಗಂಗಿಲ್ಲ. ಸೊ ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. 6 8ರಲ್ಲೇ ಬಾ ಹೋಗಂಗಿಲ್ಲ, ಅದಕ್ಕೆ ಇದು ಕೂಡ ಕ್ಯಾನ್ಸಲ್ ಆಯ್ತು. ಓಕೆ, ನೆಕ್ಸ್ಟ್ ಉಳಿದದ್ದು ಯಾವುದು? 4 12ರಿಂದನೂ 12ರಿಂದನೂ ಭಾಗಿಸ್ತದ, 8ನ್ನು ಭಾಗಿಸ್ತದ, 24ನ್ನು ಭಾಗಿಸ್ತದ. ಸೊ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದಾಗಿತ್ತು. ಇಲ್ಲ ನೀವು ನಾರ್ಮಲ್ ಆಗಿ 4ರಿಂದ ಒಂದು ಸಂಖ್ಯೆ ತಗೊಂಡು 4 3ಲೆ 12, 4 2ಲೆ 8, 4 6ಲೆ 24 ಅಂತ ಬರ್ಕೊಂಡ 4 ಆನ್ಸರು ಮಾಡಬಹುದಾಗಿತ್ತು. 3 ಸಂಖ್ಯೆಗಳ ಮೊತ್ತವು 123 ಆಗಿದೆ. ಒಂದು ವೇಳೆ ಮೊದಲ ಮತ್ತು ಎರಡನೆಯ ಸಂಖ್ಯೆಯ ನಡುವಿನ ಅನುಪಾತವು 3:4 ಆಗಿದ್ದರೆ ಮತ್ತು ಎರಡನೆಯ ಮತ್ತು ಮೂರನೆಯ ಸಂಖ್ಯೆಯ ಅನುಪಾತವು 3 ಮತ್ತು 5 ಆಗಿದ್ದರೆ
ಎರಡನೆಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಓಕೆ, ಏನ್ ಕಟ್ರಲ್ಲ, ಓಕೆ. ಎರಡನೆಯ ಸಂಖ್ಯೆ ಕಂಡುಹಿಡ್ರಿ ಅಂತಾರೆ. ಎರಡನೆಯ ಸಂಖ್ಯೆ 12ರಿಂದ ಇದು ಹೋಗಂಗಿಲ್ಲ, 12ರಿಂದ ಇದು ಹೋಗಂಗಿಲ್ಲ, 12ರಿಂದ ಇದು ಹೋಗ್ತದ, ಇದು ಹೋಗಂಗಿಲ್ಲ. ನಾ ಡೈರೆಕ್ಟ್ ಆಗಿ ಹೆಂಗ್ ಮಾಡಿದೆ ನೋಡ್ರಿ. ಏನ್ ಕೊಟ್ರು ಮೊದ್ಲೇಗ ಒಂದನೇ ಸಂಖ್ಯೆ ಎ ಮತ್ತ ಬಿ ಅನ್ಕೋರಿ. ಎ ಅನುಪಾತ ಬಿ ಅಂತಂದ್ರ 3:4 ಕೊಟ್ರಲ್ಲಿ ಕೊಟ್ರ. ನೆಕ್ಸ್ಟ್ ಅದೇ ಎರಡನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ ಬಿ ಅನುಪಾತ ಸಿ ಎಷ್ಟು ಕೊಟ್ರ, 3:5 ಕೊಟ್ರ. ಹೌದಾ, ಎರಡನೇ ಸಂಖ್ಯೆ ಕಂಡುಹಿಡಿಬೇಕು ನಾವು. ಎರಡನೇ ಸಂಖ್ಯೆ, ಒಂದನೇ ಸಂಖ್ಯೆ ನಿಮ್ಗೆ ಉಲ್ಟಾ ಏನು ಗುಣಾಕಾರ ಹೇಳಿದ್ನಲ್ಲ ಅದನ್ನ ಮಾಡು. 3 3 9, 3 4 12, 4 5 20. ಓಕೆ, ನಾ ಎರಡನೇ ಸಂಖ್ಯೆ ಕಂಡುಹಿಡಿಬೇಕು. ಎರಡನೇ ಸಂಖ್ಯೆ ಯಾವ್ದೈತಿ? 12. 12ರಿಂದ ಹೋಗೋ ಸಂಖ್ಯೆ ಇದು ಇಲ್ಲ, ಇದು ಇಲ್ಲ, ಇದೊಂದ 12ರಿಂದ ಹೋಗೋ ಸಂಖ್ಯೆ ಇತ್ತು. ಡೈರೆಕ್ಟ್ ಆಗಿ ನಾನು ಆನ್ಸರ್ ಮಾಡಿದೆ. ಎಲ್ಲಿ ಕ್ವಶನ್ ಅಲ್ಲಿ ನೋಡಿದೆ? ಎರಡನೇ ಸಂಖ್ಯೆ ಅಂದ್ರೆ ಇದನ್ನ ಫೋಕಸ್ ಮಾಡಿದ್ನೆ. 4 3 12, 12ರಿಂದ ಹೋಗುವಂತ ಸಂಖ್ಯೆ. ಓಕೆ, ಆಮೇಲೆ ಇಲ್ಲ ಅಂದ್ರೆ ಇಷ್ಟು ಬರ್ಕೊಂಡು ನೀವು ಸಾಲ್ವ್ ಮಾಡಿದ್ರು ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ನಾರ್ಮಲ್. ಈಗ ಡೈರೆಕ್ಟ್ ಆಗಿದ್ರು ಏನ್ ಕೊಟ್ರವರು? 3 ಸಂಖ್ಯೆಗಳ ಮೊತ್ತ ನೋಡ್ರಿ. ನಮ್ಮ ಮೊತ್ತ ಎಷ್ಟದ? 9, 21, 21, 41. ಎಷ್ಟದ? 41. ನಮ್ಮ ಪ್ರಕಾರ ಮೊತ್ತ 41 ಅದ. ಅದರ 123 ಅದರ ಆಕ್ಚುಯಲ್ ಆಗಿರುವಂತ ಮೊತ್ತ. ಎರಡನೇ ಸಂಖ್ಯೆ 12 ಇದೆ, 12ರಿಂದ ಕಂಡುಹಿಡಿಬೇಕು. 41 ಒಂದ್ಲೆ, 41 ಮೂರ್ಲೆ, 12 ಮೂರ್ಲೆ ಎಷ್ಟು ಬಂತು? 36 ಬಂತು. ನೆಕ್ಸ್ಟ್ ನೋಡ್ರಿ ಏನ್ ಕೊಟ್ರ? ಒಂದು ಮೊತ್ತದ ಮೇಲೆ ವಾರ್ಷಿಕ 10% ದರದಲ್ಲಿ 8 ವರ್ಷಗಳಿಗೆ ದೊರೆತ ಸರಳ ಬಡ್ಡಿ 8,000 ರೂಪಾಯಿ. ಅದೇ ಮೊತ್ತವನ್ನು ವಾರ್ಷಿಕ 10% ದರದಲ್ಲಿ 3 ವರ್ಷಗಳಿಗೆ ಹೂಡಿಕೆ ಮಾಡಿದಾಗ ಬರುವಂತಹ ಚಕ್ರ ಬಡ್ಡಿ ಎಷ್ಟು? ಎಲ್ಲಿನ್ ಕಂಡುಹಿಡಿಬೇಕು ನಾವು? ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು. ಓಕೆ, 1 ವರ್ಷಕ್ಕೆ 10%, 8 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇರ್ತದ? 1 ವರ್ಷಕ್ಕೆ 10% ಅಂದ್ರ 8 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಸಿಗ್ತದ? 80%. ಎಷ್ಟು ಪರ್ಸೆಂಟ್ ಸಿಗ್ತದ? 80%. 80% ಅಂತಂದ್ರ ಎಷ್ಟು ಬಡ್ಡಿ ಅಂತ ಹೇಳ್ಯಾರ ಅವರು? 8,000 ಬಡ್ಡಿ. 80% ಬಡ್ಡಿ ಸಿಕ್ಕದ 8,000 ರೂಪಾಯಿ ಅದ. ಹಂಗಾರೆ ಅಸಲು ಯಾವಾಗಲೂ 100% ಇರ್ತದ. 100% ಅಂದ್ರ ಎಷ್ಟಾಗ್ತದ? 10,000. ಓಕೆ, 0 ಇಂದ 0, 8 ಒಂದ್ಲೆ 8 ಒಂದ್ಲೆ. ಓಕೆ, 100 × 100 ಅಂತಂದ್ರೆ ಎಷ್ಟು ಬಂತು? 10,000. ಸಾರಿ, 100 × ಕರೆಕ್ಟ್, 100 × 100 ಅಂತಂದ್ರೆ ಎಷ್ಟು ಬಂತು? 10,000 ಬಂತು. ಅಸಲು 10,000 ರೂಪಾಯಿ ಇತ್ತು, ಅದಕ್ಕೆ ಬಡ್ಡಿ ಹಾಕತ್ತಾರ ಚಕ್ರ ಬಡ್ಡಿ. ಚಕ್ರ ಬಡ್ಡಿ ಅಂತಂದ್ರ ವರ್ಷ ಬಡ್ಡಿ ಮೇಲೆ ಬಡ್ಡಿ. ನೋಡ್ರಿ, 10% ಅಂದ್ರೆ ಎಷ್ಟಾಯ್ತು? 1,000 ರೂಪಾಯಿ. ಇದಕ್ಕೆ 1,000 ರೂಪಾಯಿ ಕೂಡಿತು. ಹಂಗಾರೆ ಎಷ್ಟಾಯ್ತು? ಈಗ 11,000 ರೂಪಾಯಿ ಆಯ್ತು. ಮತ್ 10% ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ 1,100 ರೂಪಾಯಿ. ಎಷ್ಟಾಯ್ತು ಈಗ? 0 0 1 2 1. 2 ವರ್ಷದಾತು. 3 ವರ್ಷಕ್ಕೆ ಮತ್ತೆ 10% ಅಂದ್ರೆ ಒಂದು ಸ್ಥಾನ ಬಿಟ್ಟು 1 2 1 0 ಕೂಡಿಸಿ 0 1 3 3 1. ನೋಡ್ರಿ, 10,000 ರೂಪಾಯಿಕ 13,000 ರೂಪಾಯಿ, 13,310 ರೂಪಾಯಿ ಕೊಡತ್ರಿ ಅಂದ್ರೆ ಎಷ್ಟು ಎಕ್ಸ್ಟ್ರಾ ಬಡ್ಡಿ ಬಂದದ? ಒಂದನೇ ಆಪ್ಷನ್ 3,310 ಬಡ್ಡಿ ಬರುವಂತದ್ದು. ಓಕೆ, ನೆಕ್ಸ್ಟ್ ಎಕ್ಸ್ ವೈ ಜೆಡ್ 3 ಜನ ವಿದ್ಯಾರ್ಥಿಗಳಿದ್ದಾರೆ. ಎಕ್ಸ್ ಅವರು ವೈ ಗಿಂತ 40% ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಮತ್ತು ಜೆಡ್ ಅವರಿಗಿಂತ 20% ಕಡಿಮೆ ಅಂಕಗಳನ್ನು ಗಳಿಸಿದ್ದಾರೆ. ಒಂದು ವೇಳೆ ವೈ ಅವರು 480 ಅಂಕ ಗಳಿಸಿದರೆ ಜೆಡ್ ಅವರು ಗಳಿಸಿದ ಅಂಕಗಳು ಎಷ್ಟು? ಈ ಒಂದು ಪ್ರಶ್ನೆಯನ್ನು ನಾವು 2 ರೀತಿಯಾಗಿ ಸಾಲ್ವ್ ಮಾಡಬಹುದು. 2 ರೀತಿ ಯಾವುದು ಅಂತ ಮೊದಲಿಗೆ ನಿಮಗೆ ಡೈರೆಕ್ಟ್ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಎಕ್ಸ್ ನ ಬೆಲೆ ಕೊಟ್ಟಿದ್ದಾರೆ 2 ಕಡೆ. ಎಲ್ಲಿ ಕೊಟ್ಟಿದ್ದಾರೆ? ಎಕ್ಸ್ ನ ಬೆಲೆ 2 ಕಡೆ ಕೊಟ್ಟಿದ್ದಾರೆ. ಎಕ್ಸ್ ಅಂತ ಕೊಟ್ಟರೆ ಯಾರು ಕೊಟ್ರ? ಎಕ್ಸ್ ನ ಬೆಲೆ. ಎಕ್ಸ್ ಅವರು ವೈ ಗಿಂತ 40 ಅಂದ್ರೆ ಎಕ್ಸ್ ಎಷ್ಟು? ವೈ ಗಿಂತ 40% ಹೆಚ್ಚು ಗಳಿಸ್ಯಾನ ಅಂತಂದ್ರ 140% ಗಳಿಸಿರ್ತಾನ. ಹೌದಾ? ಎರಡನೇ ಕಂಡೀಷನ್ ಒಳಗೆ ಎಕ್ಸ್ ಏನ್ ಕೊಟ್ಟನು? ಜೆಡ್ ಗಿಂತ 20%. ಜೆಡ್ ಗಿಂತ 20% ಕಡಿಮೆ ಗಳಿಸ್ಯಾನ ಅಂದ್ರೆ 8% ಗಳಿಸಿರ್ತಾನ, 80%. ಇದು ಎಕ್ಸ್ ನ ಬೆಲೆ, ಇದು ಎಕ್ಸ್ ನ ಬೆಲೆ. ಎರಡು ಈಕ್ವಲ್ ಇಟ್ಕೊಳ್ಳೋಣ. y into 140% is equal to z into 80%. ಎರಡು ಕರೆಕ್ಟ್ ಅದಲ್ಲ? ಈಗ z ಈ ಕಡೆ ತಗೊಂಡ್ಬರೋಣ. y divided by z is equal to ಈ 140 ಈ ಕಡೆ ತಗೊಂಡು 80 divided by 140%. ಓಕೆ, 24 27. ನೋಡ್ರಿ, y ನ ಬೆಲೆ 4 ಬಂತು, z ನ ಬೆಲೆ 7 ಬಂತು. ಈಗ ಏನ್ ಕಂಡು ಯಾವ್ದು ಬೆಲೆ ಕೊಟ್ಟರ? y ನ ಬೆಲೆ ಕೊಟ್ಟರ.
480. 4 ಅಂದ್ರೆ 480, 7 ಅಂತಂದ್ರೆ ಕಂಡುಹಿಡಿಬೇಕು. 4 1 4, 4 2 8, ಮುಂದೊಂದು 0, 12 7 84, 840 ಸರಿಯಾದ ಉತ್ತರ ಆಗಿತ್ತು. ಇದೊಂದು ಮೆಥಡ್ ಆಯ್ತು. ಇನ್ನೊಂದು ಮುಂದಿನ ಪ್ರಶ್ನೆ ನೋಡಿ. ಈ ಪ್ರಶ್ನೆ ಏನು ಹೇಳ್ತದೆ, ಯೂನಿಟ್ ಡಿಜಿಟ್ ಚೆಕ್ ಮಾಡೋಣ. 3 2 6 ಪ್ಲಸ್ 5 3 15. ಓಕೆ, ನೆಕ್ಸ್ಟ್ ಮೈನಸ್ 14/7 ಅಂದ್ರೆ 2 ಬಂತು, 2 5 10. ಓಕೆ, 6 ಪ್ಲಸ್ 5 6 ಪ್ಲಸ್ 5 ಅಂದ್ರೆ ಎಷ್ಟು ಬಂತು, 11. 11 10 ಕಳೆದ್ರ ಲಾಸ್ಟ್ ಯೂನಿಟ್ ಅಲ್ಲಿ ಏನ್ ಬರ್ತಾ ಇದೆ ನೋಡ್ರಿ, ಎಲ್ಲ ಬೇರೆ ಬೇರೆ ಇದಾವೆ. ಓಕೆ, ಹಂಗಾರೆ ಲಾಸ್ಟ್ ಯೂನಿಟ್ ಒಳಗೆ ಏನ್ ಬರಬೇಕು, 1 ಬರಬೇಕು. ಅದೇ ಒಂದು ಸರಿಯಾದ ಉತ್ತರ ಆಗಿತ್ತು. ಇಲ್ಲ ನಾವು ನಾರ್ಮಲ್ ಆಗಿ ಮಾಡ್ತೀವಿ ಅಂತಂದ್ರೆ 3 2 6, 4 3 12 ಪ್ಲಸ್ 3 5 25 3 75 ಮೈನಸ್ ಈ ಸಂಖ್ಯೆಯನ್ನು ಇದಕ್ಕೆ ಭಾಗಿಸಿದ್ರೆ 2 ಬಂತು, 2 5 10 ಬಂತು. 126 ಪ್ಲಸ್ 10 ಕಳೆದು ಬಿಡೋಣ, 65 ಅಂತಂದ್ರೆ ಎಷ್ಟು ಬಂತು, 191 ಬಂತು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿತ್ತು. ಒಬ್ಬ ವ್ಯಕ್ತಿಯು 1 ರೂಪಾಯಿಗೆ 20ರಂತೆ ಕೆಲವು ಪೆನ್ನುಗಳನ್ನು ಖರೀದಿಸ್ತಾನೆ. ಅವುಗಳನ್ನು ರೂಪಾಯಿಗೆ 15ರಂತೆ ಮಾರಾಟ ಮಾಡ್ತಾನೆ. ಹಾಗಾದರೆ ಉಂಟಾದ ಶೇಕಡಾವಾರು ಲಾಭ ಎಷ್ಟು? ನೋಡ್ರಿ, ಈ ತರ ಪ್ರಶ್ನೆ ಇದ್ದಾಗ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ, ಮಾರ್ಕೆಟ್ ಪ್ರೈಸ್ ಎಷ್ಟಿರ್ತದ ಅದನ್ನ ಬರ್ಕೋತೀವಿ, ಕಾಸ್ಟ್ ಪ್ರೈಸ್ ಎಷ್ಟಿರ್ತದ ಅದನ್ನ ಬರ್ಕೋತೀವಿ, ಸೆಲ್ಲಿಂಗ್ ಪ್ರೈಸ್ ಎಷ್ಟಿರ್ತದ ಅದನ್ನ ಬರ್ಕೋತೀವಿ. ನಾವು ಇದಕ್ಕೊಂದು ಡೈರೆಕ್ಟ್ ಅಪ್ರೋಚ್ ಯೂಸ್ ಮಾಡ್ತೀವಿ. ಓಕೆ, 1/20 ಇದೇನಿದು ಅವು ಖರೀದಿಸಿದ ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್. ಓಕೆ, ಸೆಲ್ಲಿಂಗ್ ಪ್ರೈಸ್ ಒಂದು ಪೆನ್ನಿಗೆ 1 ರೂಪಾಯಿಗೆ 15 ಅಂತಂದ್ರೆ ಒಂದು ಪೆನ್ನಿಗೆ ಎಷ್ಟಾಯ್ತು, 1/15 ಆಯ್ತು. ಓಕೆ, ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡೋದಕ್ಕಿಂತ ಇದನ್ನ ಈ ಕಡೆ ತಗೊಂಡಾಗ 15 ಬಂತು, ಇದನ್ನ ಈ ಕಡೆ ತಗೊಂಡಾಗ 20 ಬಂತು. ಓಕೆ, ಎಷ್ಟು ರೂಪಾಯಿ ಲಾಭ ಆಗದ, 5 ರೂಪಾಯಿ ಲಾಭ ಆಗದ. 15 ರೂಪಾಯಿ ಮೇಲೆ ಅದರ ಪರ್ಸೆಂಟೇಜ್ ಒಳಗೆ ಎಷ್ಟಾಗ್ತದ, 5 1 5 3 1/100 ಅಂತಂದ್ರೆ ಎಷ್ಟು ಬಂತು, 33.33% ಬಂತು. ಇಷ್ಟು ಮಾಡೋದಕ್ಕಿಂತ ಏನ್ ಮಾಡೋದಪ್ಪ, ಅಲ್ಲಿ ಕೊಟ್ರಿ ಮಾರಿರ್ತಾನಲ್ಲ ಅವ, ಎಷ್ಟು ರೂಪಾಯಿಗೆ ಮಾರಿರ್ತಾನ, 15 ರೂಪಾಯಿಗೆ, ಅದನ್ನ ಬೇಸ್ ಅಂತ ಅನ್ಕೊಳ್ಳೋದು. ಓಕೆ, ಅವ ಖರೀದಿಸಿದ 20 ರೂಪಾಯಿಗೆ, ಹಂಗಾರೆ ಎಷ್ಟು ಲಾಭ ತಗೊಂಡಿರ್ತಾನೆ, ಇಲ್ಲಿ 5 ರೂಪಾಯಿ ಲಾಭ ತಗೊಂಡಿರ್ತಾನೆ. ಅದನ್ನ ಮೇಲ್ ಬರ್ಕೊಂಡ್ಬಿಡು, ಇಂಟು 100. 5 1 5 3 1/3 ಇಂಟು 100 ಅಂತಂದ್ರೆ ಎಷ್ಟು ಬಂತು, 33.33% ಬಂತು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿತ್ತು. ಓಕೆ, ಒಂದು ತರಗತಿಯಲ್ಲಿ 40% ಹುಡುಗರಿದ್ದಾರೆ, 54 ಜನ ಹುಡುಗಿಯರಿದ್ದಾರೆ. 40% ಹುಡುಗರಿದ್ರೆ 54 ಜನ ಹುಡುಗಿಯರಿದ್ದಾರೆ. ಹಾಗಾದ್ರೆ ಹುಡುಗರ ಸಂಖ್ಯೆ ಎಷ್ಟು? 40% ಹುಡುಗರಿದ್ರ 60% ಹುಡುಗಿಯರಿರ್ತಾರೆ, ಹೌದಲ್ಲ? 60% ಹುಡುಗಿಯರ್ ಅಂತಂದ್ರ 54 ಜನ ಹುಡುಗಿಯರು. ಹಾಗಾದ್ರೆ ಹುಡುಗರು ಎಷ್ಟು ಪರ್ಸೆಂಟ್ ಇದ್ರು, 40% ಇದ್ರು. 40% ಬೆಲೆ ಕಂಡುಹಿಡಿಬೇಕು. 22 23 3 1 3 7 20 3 8 24. ಓಕೆ, 18 2 36. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿತ್ತು. 27 36 56 12 ಮತ್ತು 10. 10ರಿಂದ ಭಾಗ ಹೋಗಬಹುದಂತ ಅತ್ಯಂತ ಸಣ್ಣ ಸಂಖ್ಯೆ. ಅತ್ಯಂತ ಸಣ್ಣ ಸಂಖ್ಯೆ ಅಂತಂದ್ರೆ ಏನ್ ಕಂಡುಹಿಡಿಬೇಕು, LCM ಕಂಡುಹಿಡಿಬೇಕು. ಹೆಂಗ ಇದ್ರ ಉತ್ತರ ಏನ್ ಬರ್ತದ, 7560 ಬರ್ತದ. ಹೆಂಗ ಸರ? ಇಲ್ಲಿ ನೋಡ್ರಿ, ನಾವು ಲಸ ತೆಗಿಬೇಕಂತಂದ್ರ ಎಲ್ಲದ್ರ ಮಿನಿಮಮ್ ವ್ಯಾಲ್ಯೂ ಚೆಕ್ ಮಾಡಬೇಕು, ಹೌದಿಲ್ಲ? ಇಲ್ಲಿ ನೋಡ್ರಿ, ಕೊನೆಯಲ್ಲಿ 0 ಬರ್ತಾ ಇದೆ. ಯಾವುದೇ ಆನ್ಸರ್ ಬಂದ್ರು ಕೂಡ ಅದರ ಕೊನೆಯಲ್ಲಿ ಏನಿರ್ಬೇಕು, 0 ಬರ್ಲೇಬೇಕು. ಯಾಕಂತಂದ್ರೆ ಲಸ ಅಂತಂದ್ರೆ ಏನ, ಲಘುತ್ತಮ ಸಾಮಾನ್ಯ ಅಪವರ್ತ. ಓಕೆ, ಇದು ನಿಮಗೆ ಏನಿರ್ಬೇಕು, ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ಸಾಲ್ವ್ ಮಾಡ್ತಿರಲ್ಲ, 2ರಿಂದ ಮಾಡ್ಕೊಂತ ಹೋಗ್ರಿ, ಹಾಗೂ ಕೂಡ ಏನಾಗ್ತದೆ, ಇದು ಅಷ್ಟೇ ಉತ್ತರ ಬರುವಂತದ್ದು. ಓಕೆ, ನೋಡ್ರಿ, ಈ ಒಂದು ಪ್ರಶ್ನೆ ಏನಿದೆ, ಒಂದು ದೋಣಿ ಏಕರೂಪದ ವೇಗದಲ್ಲಿ 54 ಕಿಲೋಮೀಟರ್ ದೂರ ಸಾಗುತ್ತದೆ. ಓಕೆ, ಒಂದು ವೇಳೆ ಆ ದೋಣಿಯ ವೇಗವನ್ನ ಹೆಚ್ಚಿಸಿದರೆ, ಎಷ್ಟು ಹೆಚ್ಚಿದ್ರೆ 3 ಕಿಲೋಮೀಟರ್ ಹೆಚ್ಚಿದ್ರೆ ಅದೇನ್ ಮಾಡ್ತದ, 3 ಗಂಟೆ ಕಡಿಮೆ ಸಮಯ ತಗೊಳ್ತದೆ. ಹಾಗಾದ್ರೆ ದೋಣಿಯ ಮೂಲ ವೇಗ ಎಷ್ಟು? ಇದಕ್ಕೆ ನಮಗೊಂದು ಸೂತ್ರ ಅದ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು, ಓಕೆ, ಸ್ಪೀಡ್ ಪ್ಲಸ್ ಆರ್ ಮೈನಸ್. ಸ್ಪೀಡ್ ಹೆಚ್ಚಿಗೆ ಆಗಿದ್ರೆ ಪ್ಲಸ್ ಮಾಡೋದು, ಕಡಿಮೆ ಆಗಿದ್ರೆ ಮೈನಸ್ ಮಾಡೋದು. ಓಕೆ, ಆಮೇಲೆ ಏನ್ ಮಾಡ್ತೀವಿ, ಸ್ಪೀಡ್ ಚೇಂಜ್, ಸ್ಪೀಡ್ ಎಷ್ಟು ಚೇಂಜ್ ಆಗಿದೆ ಡಿವೈಡೆಡ್ ಬೈ ಸ್ಪೀಡ್ ಚೇಂಜ್ ಇಂಟು ಟೈಮ್ ಡಿಫರೆನ್ಸ್. ಓಕೆ, ಡಿಸ್ಟೆನ್ಸ್ ಎಷ್ಟದ,
54 ಕಿಲೋಮೀಟರ್ ಈಸ್ ಈಕ್ವಲ್ ಟು ಸ್ಪೀಡ್ ಎಷ್ಟಿತ್ತು ಕಂಡುಹಿಡಿಬೇಕು ಇಂಟು ಸ್ಪೀಡ್ ಎಷ್ಟಿತ್ತು ಸ್ಪೀಡ್ ಹೆಚ್ಚಾಗ್ಯದ ಇಲ್ಲಿ ಅದಕ್ಕೆ ಪ್ಲಸ್ ಮಾಡಿದ್ವಿ. ಸ್ಪೀಡ್ ಎಷ್ಟು ಚೇಂಜ್ ಆಗ್ಯದ 3 ಕಿಲೋಮೀಟರ್ ಹೆಚ್ಚಿಗೆ ಆಗ್ಯದ 3 ಕಿಲೋಮೀಟರ್ ಚೇಂಜ್ ಆಗಿ ಹೆಚ್ಚಿಗೆ ಬರ್ದ್ವಿ. ಕೆಳಗ ಸ್ಪೀಡ್ ಚೇಂಜ್ 3 ಐತಿ 3 ಬರ್ದ್ವಿ. ಎಷ್ಟು ಸಮಯ ವ್ಯತ್ಯಾಸ ಆಗತೈತಿ 3 ಗಂಟೆ ವ್ಯತ್ಯಾಸ ಆಗತೈತಿ. ಹೌದಾ ಇಲ್ಲ 3ರಿಂದ 3 ಕ್ಯಾನ್ಸಲ್ ಆಯ್ತು. ಓಕೆ, ಹಾಗಾದ್ರೆ ಎಸ್ ನ ಬೆಲೆ ಕಂಡುಹಿಡಿಬೇಕು. ಎಸ್ ನ ಬೆಲೆ ಆಪ್ಷನ್ ಮುಖಾಂತರ ಕಂಡುಹಿಡಿ. ನಾವು ಎಸ್ ನ ಬೆಲೆ ಇದ್ರೊಳಗೆ ತುಂಬಿದಾಗ ಯಾವ್ದು ಕರೆಕ್ಟ್ 54 ಬರ್ತೈತಿ ನೋಡೋಣ. ಎಸ್ ನ ಬೆಲೆ 6 ತಗೊಂಡಿವಿ ಅನ್ಕೋರಿ. 6 ಬರ್ದಿವಿ ಇಂಟು 6ಕ್ಕೆ 3 ಕೂಡ್ಸಿರ 9 6 9 54 ಬಂತು. ಆಪ್ಷನ್ 1 ಸರಿಯಾಗಿತ್ತು. ಒಂದು ತರಗತಿಯಲ್ಲಿರುವ 14 ಜನ ವಿದ್ಯಾರ್ಥಿಗಳ ಸರಾಸರಿ 17 ವರ್ಷಗಳಾಗಿವೆ. ಒಂದು ವೇಳೆ 32 ವರ್ಷದ ವಯಸ್ಸಿನ ಒಬ್ಬ ಹೊಸ ವಿದ್ಯಾರ್ಥಿ ಸೇರಿಕೊಂಡ್ರ 15 ವಿದ್ಯಾರ್ಥಿಗಳ ಸರಾಸರಿ ಎಷ್ಟು? ಈ ಪ್ರಶ್ನೆಯನ್ನು ನೀವು ಎರಡು ರೀತಿಯಾಗಿ ಬಿಡಿಸಬಹುದು. ಒಂದು ಡೈರೆಕ್ಟ್ ಅಪ್ರೋಚ್, ಇನ್ನೊಂದು ಏನ್ ಮಾಡ್ಬೋದು ನಾರ್ಮಲ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ನೋಡ್ರಿ, ಮೊದಲಿಗೆ ಎಷ್ಟಿತ್ತು? ಮೊದಲಿಗೆ 17 ವರ್ಷ ಇತ್ತು. ಎಷ್ಟಿತ್ತು? 17 ವರ್ಷ ಇತ್ತು. 17 ವರ್ಷದಿಂದ 32 ಆಗೈತಿ. ಎಷ್ಟು ಹೆಚ್ಚಿಗೆ ಆಗೈತಿ ನೋಡ್ರಿ, ಎಷ್ಟು ಹೆಚ್ಚಿಗೆ ಆಗೈತಿ ಇಲ್ಲಿ 17 34 15 ಹೆಚ್ಚಿಗೆ ಆಗೈತಿ. ಎಷ್ಟು ಹೆಚ್ಚಿಗೆ ಆಗೈತಿ? 15 ಹೆಚ್ಚಿಗೆ ಆಗೈತಿ. ಈ ಸರಾಸರಿ ಎಷ್ಟು ಮಂದಿ ನಡಕ್ ಹಂಚಬೇಕು? 15 ವಿದ್ಯಾರ್ಥಿಗಳ ನಡಕ್. ಹಂಗಾರ ಎಲ್ಲಾರದ್ರೊಳಗೆ ಎಷ್ಟೆಷ್ಟು ಹೆಚ್ಚಿಗೆ ಆಗಿರ್ತದೆ? 15 ಒಂದ್ಲೆ 15 ಅಂತಂದ್ರ ಎಲ್ಲರೊಳಗೆ ಒಂದೊಂದು ಹೆಚ್ಚಿಗೆ ಆಗಿಬೇಕಾಗಿತ್ತು. 17 ಇತ್ತು, ಒಂದು ಹೆಚ್ಚಿಗೆ ಆಗಿತ್ತು ಅಂತಂದ್ರೆ ಎಷ್ಟು ಬಂತು? 18. ಡೈರೆಕ್ಟ್ ಆನ್ಸರ್. ಇಲ್ಲಪ್ಪ ನಾವು ನಾರ್ಮಲ್ ಆಗಿ ಸಾಲ್ವ್ ಮಾಡ್ತೀವಿ ಅಂತಂದ್ರೆ ಏನ್ ಮಾಡ್ತೀರಿ? 14 ವಯಸ್ಸಿನ ಮೊತ್ತ ಕಂಡುಹಿಡಿದ್ರಿ. ಓಕೆ, ಇದಕ್ಕೆ ಹೊಸದಾಗಿ 32 ವರ್ಷ ನಾವು ಬಂದಾನ. ಈಗ ಎಷ್ಟು ಮಂದಿ ಆದ್ರು? 15 ಮಂದಿ ಆದ್ರು. ಓಕೆ, 14 98 14 ಒಂದ್ಲಿ 14 19 ಅಂದ್ಲ 23 ಆತು. ಪ್ಲಸ್ 32 ಭಾಗಿಸು 15 ಎಲ್ಲ ಕೂಡ್ಸಿದ್ರ 270 ಭಾಗಿಸು 15 15 ಒಂದ್ಲೆ 15 15 ಎಂಟ್ಲಿ ಅಂತ ಎಷ್ಟು ಬಂತು? 18. ಉತ್ತರ ಬಂತು. ನಾರ್ಮಲ್ ಸೊಲ್ಯೂಷನ್ ಆಗಿತ್ತು. ಓಕೆ, ಒಂದು ವಸ್ತುವಿನ 10% ರಿಯಾಯಿತಿ ನೀಡಿ ಮಾರಾಟ ಮಾಡಿದಾಗ 10% ಲಾಭ ಆಗ್ತದೆ. 90% 10% ಡಿಸ್ಕೌಂಟ್ ಕೊಟ್ಟಂದ್ರೆ 90% ಆಯ್ತು. 90% ಡಿಸ್ಕೌಂಟ್ ಕೊಟ್ಟಾಗ ಅವಂಗ 10% ಲಾಭ ಆಗೈತೆ ಅಂದ್ರೆ ಎಷ್ಟಕ್ಕೆ ಮರಿತಾನವ? 110. ರಿಯಾಯಿತಿ ನೀಡದೇ ಇದ್ದಾಗ ದೊರೆಯುವ ಲಾಭ ಎಷ್ಟು? ರಿಯಾಯಿತಿ ನೀಡಲಿಲ್ಲ ಅಂದ್ರೆ ಎಷ್ಟಕ್ಕೆ ಮರಿತಿದ್ದವ? 100% ಅಂದ್ರೆ ಎಷ್ಟು? 0 ಇಂದ 0 ಕ್ಯಾನ್ಸಲ್. ಓಕೆ, ಹಂಗಾದ್ರೆ ಎಷ್ಟು ಬರ್ತದ? 100 ಇಂಟು 11 ಅಂತಂದ್ರೆ 1100 ಡಿವೈಡೆಡ್ ಬೈ 9. ಎಷ್ಟು ಬಂತು? 9 ಒಂದ್ಲೆ 9 9 ಎರಡ್ಲಿ 18 9 ಎರಡ್ಲಿ 18.22 ಅಂದ್ರೆ 100 ರೂಪಾಯಿ ವಸ್ತು ಎಷ್ಟು? 122.22ಕ್ಕೆ ಮಾರತಾನ ಅಂದ್ರೆ 22.22% ಲಾಭ ಆಗತೈತಿ. ಮನೀಶ್ ಅವರೊಬ್ಬರೇ ಕೆಲಸವನ್ನ 48 ಗಂಟೆಗಳಲ್ಲಿ ಪೂರ್ಣಗೊಳಿಸರು. ಮನೀಶ್ ಒಂದು ಕೆಲಸ 48 ದಿವಸನಾಗ ಪೂರ್ಣಗೊಳಿಸ್ತಾನೆ. ಪ್ರತಾಪ್ ಅವರೊಬ್ಬರೇ ಅದೇ ಕೆಲಸದ ಅರ್ಧ ಸಮಯ ಅಂದ್ರೆ 24 ದಿನ ತಗೋತಾನೆ. LCM ಎಷ್ಟು ಬರ್ತದಪ್ಪ? 48 48 ಒಂದ್ಲೆ 48 24 ಎರಡ್ಲೆ 48. ಓಕೆ, ಅವರಿಬ್ಬರು ಒಟ್ಟಾಗಿ ಇಡೀ ಕೆಲಸ 1/4 ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ? ಅವರಿಬ್ಬರು ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ನೋಡ್ರಿ? 3 ಕೆಲಸ ಮಾಡ್ತಾರೆ. ಟೋಟಲ್ ಕೆಲಸ ಇಷ್ಟಿತ್ತು 48 ಇತ್ತು. ಇದ್ರದ್ದು ಪೂರ್ತಿ ಇಲ್ಲ, 1/4 ಕೆಲಸ ಮಾಡ್ಬೇಕು. ಇವರು ಒಂದ್ ದಿವಸಕ್ಕೆ 3 ಕೆಲಸ ಮಾಡ್ರ ಎಷ್ಟಾಯ್ತು? 4 ಒಂದ್ಲೆ 4 4 ಮೂರ್ಲೆ 12 ತೋರಿ 12 ತೋರಿ 12 12 4ಲೆ 48. 4 ದಿನದಲ್ಲಿ ಮುಗಿಸ್ತಾರ. ಓಕೆ, ನೆಕ್ಸ್ಟ್, ಒಂದು ಮೊತ್ತದ ಮೇಲೆ 5 ವರ್ಷದವರೆಗೆ ದೊರೆತ ಸರಳ ಬಡ್ಡಿ ಅಸಲಿನ 20% ಆಗಿದೆ. 20% ಆಗಬೇಕಂತಂದ್ರೆ ಎಷ್ಟು ವರ್ಷ ತಗೊಂಡಾರ ಅವರು? 5 ವರ್ಷ ತಗೊಂಡಾರ. ಹಾಗಾದ್ರೆ ಎಷ್ಟು ವರ್ಷಗಳಲ್ಲಿ ಬಡ್ಡಿಯ ಅಸಲಿಗೆ ಸಮ ಆಗ್ತದ? ಬಡ್ಡಿ ಅಸಲು ಎಷ್ಟು ಇರ್ತದ? 100%. ಯಾವಾಗಲೂ 100%. 21ಲೆ 25ಲೆ 5 25 ವರ್ಷ. ಹಂಗಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿತ್ತು. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಖರೀದಿಸಿದನು ಮತ್ತು ಅದನ್ನು 20% ನಷ್ಟಕ್ಕೆ ಮಾರಿದನು. ಓಕೆ, ಒಬ್ಬ ವ್ಯಕ್ತಿ ಒಂದು ವಸ್ತು ಖರೀದಿಸ್ತಾನ, 100% ಕೊಟ್ಟು ಖರೀದಿಸಿದ. 20 ರೂಪಾಯಿ ಲಾಸ್ ಮಾಡ್ಕೊಂಡಾನಂದ್ರೆ ಅವ ಎಷ್ಟಕ್ಕೆ ಮಾರಿರ್ತಾನದ? 80%ಕ್ಕೆ ಮಾರಿರ್ತಾನ.
ಓಕೆ, ಒಂದು ವೇಳೆ ಆತ ಅದನ್ನು 30% ಕಡಿಮೆ ಬೆಲೆಗೆ ಖರೀದಿಸಿ, 30 ಕಡಿಮೆ ಖರೀದಿಸಿ ಅಂತಂದ್ರೆ 30% ಕಡಿಮೆ ಖರೀದಿಸಿದಾನಂತಂದ್ರೆ ಎಷ್ಟು ಖರೀದಿಸಿದಾನವ? 70% ಖರೀದಿಸಿರ್ತಾನ. ಅದನ್ನು 125 ರೂಪಾಯಿ ಹೆಚ್ಚಿಗೆ ಮಾರಾಟ. ನೋಡ್ರಿ ಇಲ್ಲಿ ಹೆಚ್ಚಿಗೆ ಎಷ್ಟ? 125 ರೂಪಾಯಿ ಹೆಚ್ಚಿಗೆ ಮಾರಿದ್ದಂತಂದ್ರ ಅವಂಗ 50% ಲಾಭ ಆಕೈತಿ. ನೋಡ್ರಿ 70% ಒಂದ್ 10% ಅಂದ್ರ 7, 50% ಅಂದ್ರ 5ರಲ್ಲಿ ಗುಣಾಕಾರ ಮಾಡ್ರಿ. ಎಷ್ಟು ಕೂಡಿಸ್ತದ? 35. 7 5ಲೆ 35% ಹೆಚ್ಚು. 35% ಅಂದ್ರ 105 ಆಯ್ತು. 35 ಅಂತಂದ್ರೆ 105%. ನೋಡ್ರಿ ಶೇಕಡ ಒಳಗೆ ಎಷ್ಟು ಹೆಚ್ಚಾಗೈತಿ? ಇಲ್ಲಿ 25 ಹೆಚ್ಚಾಗೈತಿ. 25% ಅಂತಂದ್ರೆ ಎಷ್ಟು ಹೆಚ್ಚಾಗೈತಿ? 125 ರೂಪಾಯಿ. 25% ಅಂದ್ರ 125 ರೂಪಾಯಿ. ಹಾಗಾದ್ರೆ ಅಸಲು ಬೆಲೆ ಎಷ್ಟಿತ್ತು? 100 ರೂಪಾಯಿ ಇತ್ತು. 100 ರೂಪಾಯಿ ಅಂದ್ರ ಎಷ್ಟು? 25 ಒಂದ್ಲೆ 25 5ಲೆ 5 ಇಂಟು 100 ಅಂದ್ರ 500 ಆಯ್ತು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ಕಂಪ್ಲೀಟ್ ಮ್ಯಾಥ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.